ಗೌಡ್ರ ಯಾವೂರು? ನಮ್ಮದು ವಿಜಯನಗರ ಜಿಲ್ಲೆ ಸರ್. ವಿಜಯನಗರ ಜಿಲ್ಲೆ. ಅಲ್ಲಿಂದ ಬಂದ್ರಿ? ಅಲ್ಲಿಂದ ಬಂದ್ರ? ಇನ್ನು ಯಾವ್ದು ಸೆಲೆಕ್ಷನ್ ಆಗಿಲ್ಲ? ಆಗಿ ತಗೊಂಡಿದ್ದೀರಾ? ನಾಳೆ KG ಟೆಂಪಲ್ಗೂ ಬಂದ್ಬಿಡಿ ಅಲ್ವಾ? ಅಲ್ಲಿ ಬಂದರೆ ಅಲ್ಲೂ ದನಗಳು ಬರ್ತವೆ. ಸುಮಾರು ಜನ ಬರ್ತಾರೆ ನಿಮ್ಮ ಕಡೆಯಿಂದ. ಏನು ಬೆಲೆ ಕೊಟ್ಟರೆ ಗೊತ್ತಾಗಲಿಲ್ಲ. ಇದಾಗಿದ್ದಾವ? ಎಷ್ಟಕ್ಕೆ? ಹಾಂ, ಆಗಿದಾವ. ಇದು 90,000 ಆಗಿದಾವ. ಪರವಾಗಿಲ್ಲ ಹಂಗಾರೆ. KG ಟೆಂಪಲ್ಲು. ಜನ ಬರ್ತಾರೆ. ಅಲ್ವಾ? ನಮ್ದು ಇಂಡಿಯನ್ ಹಳ್ಳಿ ಕಾರು ನೋಡ್ತಿದ್ದೆ. ಹೌದಲ್ಲ, ಚೆನ್ನಾಗಿ ಬರ್ತಾಯಿದ್ದ. ಹೆಂಗೆ ನಮ್ಮ ಮಾತುಗಳು ಚೆನ್ನಾಗಿರ್ತಾವ? ಸರ್ ನಮಸ್ಕಾರ, ಆರಾಮಿದ್ದೀರಾ? ಆರಾಮದಿರಿ. ನಿಮ್ಮ ಕೊಡ್ರೆ ಏನು ಬೆಲೆ ಕಟ್ಟಿದ್ದೀರಾ? 68 ಹೇಳಿದ್ದೀರಾ? ಹೋರಿಕರನ ಏನೊಂದು ವರ್ಷ ಅಲ್ವಾ? ಒಂದು ವರ್ಷ. ಯಾರು ತಗೊಂಡು ಸಾಕರ್ ತಗೊಂಡೋಗ್ಬೋದು. ಅದು ಚೆನ್ನಾಗಿದೆ. ಮಾಗಡಿ ಸಂತೆ ಯಾವಾಗ ಸರ್? ಮಾಗಡಿದ ಏಪ್ರಿಲ್. ಇದು ಏಪ್ರಿಲ್ ಅಂದರೆ ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬದ ದಿನ ಸಂತೆ ಕಲಿತಿಲ್ಲ ಅಲ್ಲಿ? ಇಲ್ಲ, ಯುಗಾದಿ ಹಬ್ಬದ ದಿನ ಅಲ್ವಾ, ವರ್ಷಕ್ಕೊಂದ್ಸಲಿ. ಜೋಡಗಟ್ಟೆಗೆ ಬನ್ನಿ, ಅಕ್ಟೋಬರ್ 1 ವಿಜಯದಶಮಿ ದಿನನೇ. ಯಾವ ನಿಮ್ಮದು? ನಮ್ಮದು ಪಾಗೋಡ. ತುಮಕೂರು ಜಿಲ್ಲೆ. ವಿಜಯದಶಮಿಗೆ ಬನ್ನಿ. ದೇವರ ಗುಡ್ಡ ಗೊತ್ತಲ್ಲ, ಅದೇ ಫಸ್ಟ್ ಜಾತ್ರೆ. ಸಂತೆ ಯಾವುದಕ್ಕೆ? ಮಾಗಡಿ ಶುಕ್ರವಾರ. ಅಲ್ಲೇ ಯಾವ ದನಗಳ ಸಂತೆ ನಡೆಯಲ್ಲ, ಬರೀ ಕುರಿ ಮೇಕೆ ಸಂತೆ ನಡೆಯುತ್ತೆ. ಸುಗ್ನಳ್ಳಿ ಬನ್ನಿ. ಸುಗ್ನಳ್ಳಿ ಗುರುವಾರ ಬನ್ನಿ. ಕಲಿತಾ ಪರವಾಗಿಲ್ಲ. ಅಲ್ಲಿ 2 ಸಂತೆ ಆಗುತ್ತೆ, ಕುರಿ ಮೇಕೆ ಸಂತೆ ಮತ್ತು ದನಗಳ ಸಂತೆ ಆಗುತ್ತೆ. ಗುರುವಾರ. ಹೌದಾ? ಇಂಡಿಯನ್ ಹಳ್ಳಿ ಕಾರ್ ಅಂತ. ಏನ್ ಯಜಮಾನ್ರು ಚೆನ್ನಾಗಿದ್ದೀರಾ? ಮಳೆ ಆಯ್ತಾ ಊರ್ ಕಡೆ? ಹೌದಾ? ಏನ್ ರಾಗಿ ಹಾಕಿದಿರಾ ಅಲ್ವಾ? ರಾಗಿ ಬರುತ್ತಲ್ವಾ? ಪರವಾಗಿಲ್ಲ, ಎಲ್ಲ ಕಡೆ ಮಳೆ ಆಗಿದೆ ಅಲ್ವಾ? ಬೆಲೆ ಏನ್ ಬೆಲೆ ಕಟ್ಟಿದ್ರ? ತಗೊಂಡ್ರ? 70ಗೆ ತಗೊಂಡ್ರ? ಓರಿಗಳಲ್ವಾ? ಏನೊಂದು ವರ್ಷದ ಮರಿನಾ? ಚೆನ್ನಾಗಿದಾವ್ರಿ. ಸಾಕ್ತೀರಾ? ಹೆಂಗ ಒಂದು ವರ್ಷ ಸಾಕ್ತೀರಾ? ಹೇಗೆ? ಇರ್ಲಿ. ಕೇಳದ್ ನಮ್ ಧರ್ಮ. ಕೇಳದ್ ನಮ್ ಧರ್ಮ ಅಲ್ವಾ? ಹೌದು. ಕೊಟ್ರ ಆಯ್ತಲ್ವಾ? ಕರೆಕ್ಟ್. ಹೆಂಗೋ ಬಂದ್ರಲ್ಲ, ರಘು ಪಟೇಲ್ ಬಂದಾರಲ್ಲ ಅದೇ ಅಲ್ವಾ?
ಹೆಂಗೋ ರಘು ಪಟೇಲ್ ಬಂದ್ರಲ್ಲ ಅಲ್ವಾ? ಅಲ್ವಾ? ಚೆನ್ನಾಗಿದವ್ರಿ. ಮಾಡ್ಬೇಕು ಸರ್, ಮಾಡಬೇಕು, ಪರಿಚಯ ಮಾಡಬೇಕಲ್ಲ ಸರ್. ಯಾಕಂದ್ರೆ ಎಲ್ಲರೂ ಸಂತೆ ಬರೋಕ್ಕಾಗಲ್ಲ, ಒಂದು ಹಳ್ಳಿನಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ, ಯಾರೋ ಒಬ್ರು ಬರ್ತಾರೆ ಅಲ್ವಾ? ಏನು ಹಿಂಗೆ ನೋಡ್ತಾರಲ್ಲ, ಏನಿಲ್ಲ ಒಂದ್ ದಿವಸ ಅಲ್ಲೆಲ್ಲ ಬರ್ತೀವಿ ಸಂತೆಗೆ, ಮಗಳು ಮನಸ್ತೀನಿ ಬೆಳಿಗ್ಗೆ ಹೊತ್ತು ಹಂಗೆ ಇರಬಾರ್ದಲ್ಲಿ, ಹಂಗೆ ಮಾಡ್ಬಿಡಿ. ಅಜ್ಜಾರೆ, ಈಗ ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ? ನಿಮ್ದಲ್ಲ 63, ದನದ ಆಯಸ್ಸು ಎಷ್ಟು ಅಂತ? ಒಂದ್ ದನ ಎಷ್ಟು ದಿನ ಬಿಟ್ಟಿರ್ತೀವಿ ಸಾಯ್ತವೆ ಅಂತ ಆಯಸ್ ಕೇಳ್ತಾವ್ರ ಅವರು. ನಮಗ್ ಗೊತ್ತಿಲ್ಲ ಅದು. ಹೌದಾ? ಕರೆಕ್ಟ್ ಕರೆಕ್ಟ್. 20ರಿಂದ 25 ವರ್ಷ ಕರೆಕ್ಟ್. ನಾವು ನೋಡ್ಕೊಂಡಂಗೆ ಈಗ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ, ಅವ್ರ ಆರೋಗ್ಯನ ನಾವು ನೋಡ್ಕೋಬೇಕು ಅಲ್ವಾ? ಯಾವ ಯಜಮಾನ್ರೆ? ಯಾವ ಯಜಮಾನ್ರೆ ಅಂದೆ? ದೊಡ್ಡ ಸೈಡ್ಗೆರೆ. ಹೌದಾ? ಈ ಮಳೆ ಬರ್ತಾ ಇದೆಯಲ್ಲ, ಯಾವ ಮಳೆ ಇದು? ಇದು ಉತ್ತರ ಮಳೆ. ಉತ್ತರ ಮಳೆ ಅಲ್ವಾ? ಅದಾದ್ಮೇಲೆ ಅದಾದ್ಮೇಲೆ ಇಲ್ಲಿ ಸುಮ್ಮನೆ ಇವೆಲ್ಲ ಗಂಡು ಮಳೆ ಅಲ್ವಾ? ಏನ್ ಬೆಳೆ ಹಾಕಿದಾರೆ ಆ ಕಡೆ? ಬೆಳೆ ರಾಗಿ ಹಾಕಿದಿರಾ? ಇರ್ಲಿ 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 ಅಜ್ಜಾರು ಇರ್ಲಿ ಸರ್, ಇರ್ಲಿ ಪಾಪ, ಮಾಡ್ತಾರಲ್ಲ ಬರ್ತಾರಲ್ಲ. ಕೊಡಿ. 876206206146. ನಿಮ್ಮ ಹೆಸರು? ಸತೀಶ್ ಅಂತ. ಸತೀಶ್ ಅಂದ್ರೆ ಊರು? ಬೋಗಾದಿ. ಹಾಕ್ತೀನಿ. ಯಾವ ತಾಲೂಕು ಬರುತ್ತೆ? ನಾಮಲ ತಾಲೂಕು. ಹಾಕ್ತೀನಿ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓ, ಮನೆ ಮುಂದೆನೇ ಮಾರಾಟ ಮಾಡ್ಬಿಡ್ತೀರಾ? ಸರಿ ಸರಿ ಸರಿ. ನಾವೇನ್ ಮಾರ್ಬೇಕು ಅಂತ ಮನೆ ತಾವ ಇರ್ಬೇಕು ತಾನ. ಹೌದು, ಬರಬೇಕು, ಏನೋ ಸೋಕಿ ಮಾಡ್ಬೇಕಷ್ಟೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೀಗ ಮನೆ ಮುಂದೆ ದನ ಐತೆ, ಜನ ನೋಡಕ್ಕೆ ಸುಮಾರು ಜನ ಬರ್ತಾರಲ್ವಾ? ಅದೇ ಮೇನ್ ಅಲ್ವಾ? ಅದೇ ಕರೆಕ್ಟ್. ಬಸವೇಶ್ವರ ಮನೆ ತಾವ ಇರ್ಬೇಕು, ಅದೇ ಅದೇ ಅದೇ. ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಹೆಚ್ಚು ಮನೆ ಮುಂದೆ ದನಗಳು ಇರಲಿ. ಹಳ್ಳಿಕಾರ ಉಳಿಸಿ ಬೆಳೆಸಿ. ಓಕೆ ಸರ್.